ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ತಮ್ಮನೇಲಿ ನೋಡ್ತಾ ಇದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಬೆಳವಣಿಗೆ ಅನ್ನೋದು ಎಲ್ಲ ಮಕ್ಕಳಲ್ಲೂ ಒಂದೇ ರೀತಿ ಇರೋದಿಲ್ಲ. ಕೆಲವರು ಮೈಲ್ ಸ್ಟೋನ್ಸ್ನ ಅಚೀವ್ ಮಾಡ್ತಾರೆ. ಒನ್ ಮಂತಲ್ಲಿ ಏನಾಗಬೇಕು ಅದು ಮಾಡ್ತಾರೆ, 2 ಮಂತಲ್ಲಿ ಏನಾಗಬೇಕು ಅದು ಮಾಡ್ತಾರೆ. ಕೆಲವರು ಮೈಲ್ ಸ್ಟೋನ್ ಅಚೀವ್ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡಿರ್ತಾರೆ. ಈವನ್ ಎಲ್ಲ ಮಕ್ಕಳು ಬೆಳವಣಿಗೆ ಒಂದೇ ರೀತಿ ಇರೋದಿಲ್ಲ. ನಾವು ಮನುಷ್ಯರು ಹೇಗೆ ಒಂದೇ ರೀತಿ ಇರೋದಿಲ್ವೋ ಆಗಲೇ ಮಕ್ಕಳು ಕೂಡ ಒಂದೇ ರೀತಿ ಬೆಳವಣಿಗೆ ಇರೋದಿಲ್ಲ ಎಲ್ಲ ಮಕ್ಕಳಲ್ಲೂ. ಎಕ್ಸ್ಪೆಷಲಿ ಏನಾಗಬೇಕು, ಮಕ್ಕಳಲ್ಲಿ 12 ತಿಂಗಳು ಆಗ್ತಾ ಇದ್ದಂಗೆ ಅವರು ಎದ್ದು ನಡೆಯೋದಕ್ಕೆ ಶುರು ಮಾಡಬೇಕು. ಬಟ್ ಇದು ಎಲ್ಲ ಮಕ್ಕಳು ಆಗೋದಿಲ್ಲ. ಕೆಲವ್ರಿಗೆ ಅರ್ಲಿ ಅಂದರೆ 9 ತಿಂಗಳಲ್ಲೇ ಅವ್ರು ಎದ್ದು ನಿಂತ್ಕೊಂಡು ಓಡಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ್ಯಂಡ್ ಕೆಲವು ಮಕ್ಕಳು ತುಂಬ ಸ್ಲೋ ಇರ್ತಾರೆ, ಕೆಲವು ಮಕ್ಕಳು ಮೀಡಿಯಮ್. ಸೊ ಯಾವಾಗ ಕರೆಕ್ಟು ಮಂತಲ್ಲಿ ಅವ್ರು ನಡಿಬೇಕಂದ್ರೆ 12 ಮಂತ್ಸ್. ವರೀಸ್ ಏನಿಲ್ಲ. ಸೊ ಯಾವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಂದ್ರೆ ಮಕ್ಕಳು 17 ತಿಂಗಳಾದ್ರೂ ಮಕ್ಕಳು ನಡೀತಾ ಇಲ್ಲ ಅಂತ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವ ಕಾರಣಕ್ಕೆ ಮಕ್ಕಳಲ್ಲಿ ನಡೆಯೋದು ಡಿಲೇ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಕಾರಣ 1, ಕೆಲವರಿಗೆ ಮೋಟಾರ್ ಮೆಚುರೇಷನ್ ತುಂಬ ಸ್ಲೋ ಆಗಿರುತ್ತೆ. ಅವ್ರಿಗೆ ಆ ತಿಂಗಳಲ್ಲಿ ಏನೇನಾಗಬೇಕು, ಯಾವ್ಯಾವ ಮೈಲ್ ಸ್ಟೋನ್ ಅಚೀವ್ ಮಾಡಬೇಕು, ನಿಂತ್ಕೊಬೇಕು, ಓಡಾಡಬೇಕು, ಅದೆಲ್ಲ ಸ್ವಲ್ಪ ಸ್ಲೋ ಇರುತ್ತೆ ಒಂದೊಂದು ಮಕ್ಕಳಲ್ಲಿ. ಒಂದೊಂದು ಮಕ್ಕಳಲ್ಲಿ ತುಂಬ ಬೇಗ ಇರ್ತಾರೆ, ಒಂದೊಂದು ಮಕ್ಕಳು ಹೇಗೆ ಸ್ಲೋ ಇರ್ತಾರೆ. ಆ್ಯಂಡ್ ಹೆರಿಡಿಯೇಟ್ರಿ ಫ್ಯಾಕ್ಟರ್ಸ್, ಅಪ್ಪನೋ ಅಮ್ಮನೋ ಅವರ ಮಕ್ಕಳಾದಂತಹ ಕಾಲದಲ್ಲಿ ಅವರು ಲೇಟಾಗಿ ನಡೆದಾಗ ಮಕ್ಳಿಗೂ ಕೂಡ ಹಾಗೆ ಆಗುತ್ತೆ. ಸೊ ಅದು ಬಂದು ಜೀನ್ಸಲ್ಲಿ ಬಂದಿರುತ್ತೆ, ಹೆರಿಡಿಯೇಟ್ರಿ ಫ್ಯಾಕ್ಟರ್ಸ್. ನೆಕ್ಸ್ಟು ಬಂದು ನ್ಯೂರಾಲಜಿಕಲ್ ಇಶ್ಯೂಸ್. ಸೊ ಏನಾದರೂ ನೀವು ಪಾಪು ನರಗಳಲ್ಲಿ ಸ್ವಲ್ಪ ತೊಂದರೆ ಇತ್ತು, ಏನಾದರೂ ಅವರು ರೋಗ ಬಿದ್ದಿದ್ರು ಕಂಟಿನ್ಯೂಸ್ ಆಗಿ ಅಂತ ಅಂದರೆ ಅವರಲ್ಲೂ ಕೂಡ ನಡೆಯೋದು ಸ್ವಲ್ಪ ಡಿಲೇ ಆಗುತ್ತೆ. ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಮಗುನ ನೀವು ಯಾವಾಗಲೂ ಎತ್ಕೊಂಡೇ ಇರ್ತೀರಾ, ನೆಲದ ಮೇಲೆ ನೀವು ಬಿಡೋದೇ ಇಲ್ಲ ಅಂದಾಗ ಅದು ತಪ್ಪಾಗತ್ತೆ. ಅವರು ಎದ್ದು ನಿಂತ್ಕೊಳ್ಳೋದನ್ನು ಕಲಿಯಲ್ಲ, ಓಡಾಡೋದನ್ನು ಸಹ ಕಲಿಯಲ್ಲ. ಮಕ್ಕಳು ಆದಷ್ಟು ನೆಲದ ಮೇಲೆ ಬಿಟ್ಬಿಡಿ. ಆ್ಯಂಡ್ ಈವನ್ ವಾಕರಲ್ಲೂ ಜಾಸ್ತಿ ಹಾಕಬೇಡಿ. ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ನೆಲದ ಮೇಲೆ ಬಿಡಿ. ಅವರಾಗೆ ಅವರು ನಿಂತ್ಕೊಳ್ಳೋದು ಅಥವಾ ಅವರಾಗೆ ಅವರು ಎದ್ದು ಕೂತ್ಕೊಳ್ಳೋದನ್ನ ಅವರು ಅಭ್ಯಾಸ ಮಾಡ್ಕೊತಾರೆ. ಆ್ಯಂಡ್ ನೆಕ್ಸ್ಟ್ ಫ್ಯಾಕ್ಟರ್ ಬಂದು ವಿಟಮಿನ್ ಡಿ ಡಿಫಿಷಿಯನ್ಸಿ. ಸೊ ವಿಟಮಿನ್ ಡಿ ಪಾಪು ಬಾಡಿಯಲ್ಲಿ ಏನಾದರೂ ಕಡಿಮೆ ಇತ್ತು ಅಂದರೆ ಆವಾಗೂ ಕೂಡ ವಾಕಿಂಗ್ ಸ್ವಲ್ಪ ಡಿಲೇ ಆಗುತ್ತೆ. ಸೊ ನಿಮಗೆ ಯೂಶಲಿ 1 ವರ್ಷದ ಒಳಗಡೆ ಮಕ್ಕಳಿಗೆ ವಿಟಮಿನ್ D3 ಡ್ರಾಪ್ಸ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಎವ್ರಿ ಡೇ ಮೇಕ್ ಶ್ಯೂರ್ 1 ml ಡ್ರಾಪ್ಸು ನೀವು ಹಾಕ್ತಾಯಿದ್ದೀರಾ ಬೇಬಿಗೆ ಅಂತ. ನೆಕ್ಸ್ಟ್ ಫ್ಯಾಕ್ಟರ್ ಬಂದು ಹೈಪೋಥೈರಾಯ್ಡಿಸಮ್. ಸೊ ಥೈರಾಯ್ಡ್ ಏನಾದರೂ ಪೂರಿತ್ತು ಬೇಬೀಸಲ್ಲಿ ಅಂದರೆ ಅದು ಒಂದು ರೀಸನ್ನು ಪಾಪುಗಳು ಸ್ಲೋ ವಾಕ್ ಮಾಡೋದಕ್ಕೆ. ನೆಕ್ಸ್ಟು ಪ್ರೀಮೆಚ್ಯೂರ್ ಬೇಬಿ ಅಂದರೆ ಮಗು ಬೇಗ ಹುಟ್ಟೋದು, 9 ತಿಂಗಳಿಗಿಂತ ಮುಂಚೆ ಹುಟ್ಟಿದ ಬೇಬೀಸಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ಮೈಲ್ ಸ್ಟೋನ್ ಡಿಲೇ ಆಗುತ್ತೆ. ಸೊ ಆ ತಿಂಗಳಲ್ಲಿ ಅವ್ರು ಏನೇನು ಮಾಡಬೇಕೋ ಅದು ಅವ್ರ ಕೈಲಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಆ್ಯಂಡ್ ಅದು ಬೇಬಿಯಲ್ಲಿ ಅನೇಮಿಯಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅನೇಮಿಯಾ ಅಂದರೆ ಏನು, ಹಿಮೋಗ್ಲೋಬಿನ್ ಲೆವೆಲ್ ಪಾಪು ಬಾಡಿಯಲ್ಲಿ ಕಡಿಮೆ ಇರೋದು. ಅದರಿಂದ ಏನಾಗುತ್ತೆ, ಪಾಪುಗೆ ಐರನ್ ಕಂಟೆಂಟ್ ಕಡಿಮೆ ಹೋಗುತ್ತೆ. ಸೊ ಅದು ಕೂಡ ಒಂದು ರೀಸನ್ ಪಾಪುಗೆ ಡೆವಲಪ್ಮೆಂಟಲ್ ಡಿಲೇ ಆಗೋದಕ್ಕೆ, ಅಂದರೆ ಪಾಪು ಓಡಾಡದೆ ಇರೋದಕ್ಕೆ ಬೇಗ. ಅದು ಒಂದು ರೀತಿಯಾಗಿ ಕಾರಣ ಆಗುತ್ತೆ. ಎಕ್ಸ್ಪೆಷಲಿ ನೀವು 2 ಫ್ಯಾಕ್ಟರ್ನ ನೀವು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ. ಒಂದು ಹಿಮೋಗ್ಲೋಬಿನ್ ಲೋ ಇದೆಯಾ, ಐರನ್ ಕಂಟೆಂಟು ಪಾಪು ಬಾಡಿಯಲ್ಲಿ ಕಡಿಮೆ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡಿಸಿ ಬೇಗ. ಆ್ಯಂಡ್ ವಿಟಮಿನ್ B12 ಏನಾದರೂ ಡಿಫಿಷಿಯನ್ಸಿ ಇದೆಯಾ ಬೇಬಿಗೆ, ವಿಟಮಿನ್ B12 ಬಾಡಿಯಲ್ಲಿ ಏನಾದರೂ ಕಡಿಮೆ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಸಿ. ಸೊ ನನ್ನ ಪಾಪು ಕೂಡ 12 ಮಂತ್ಸು, ಅವನಿಗೂ ಸ್ವಲ್ಪ ಡೆವಲಪ್ಮೆಂಟಲ್ ಡಿಲೇಸ್ ಇತ್ತು. ಯಾವ ರೀಸನ್ಗಿತ್ತು, ನಾವು ಒಂದು ಸಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಅವರು ಚೆಕ್ ಮಾಡಿದಾಗ ನಮಗೇನು ಫ್ಯಾಕ್ಟರ್ ಸಿಕ್ತು ಅಂದರೆ ವಿಟಮಿನ್ B12 ಮತ್ತು ಹಿಮೋಗ್ಲೋಬಿನ್ ನನ್ನ ಪಾಪುಗೆ ಸ್ವಲ್ಪ ಕಡಿಮೆ ಇತ್ತು. ಸೊ ಅದರಿಂದ ಅದಕ್ಕೆ ಡೆವಲಪ್ಮೆಂಟಲ್ ಡಿಲೇಸ್ ಆಯಿತು. ಆ್ಯಂಡ್ ಡಾಕ್ಟ್ರ್ ಹತ್ರ ನೀವು ಆದಷ್ಟು ಬೇಗ ಅದನ್ನು ರೆಕಾಗ್ನೈಸ್ ಮಾಡಿಸಿ ಕರ್ಕೊಂಡು ಹೋದಾಗ ಅವರು ಅದಕ್ಕೆ ಡ್ರಾಪ್ಸ್ನ ಕೊಡ್ತಾರೆ. ಐರನ್ನ ಕಂಟೆಂಟ್ ಕಡಿಮೆ ಆಗಿದ್ದರೆ ಐರನ್ ಡ್ರಾಪ್ಸ್ ಕೊಡ್ತಾರೆ. ವಿಟಮಿನ್ B12 ಕಡಿಮೆ ಆಗಿದ್ದರೆ ಬಾಡಿಯಲ್ಲಿ ವಿಟಮಿನ್ B12 ಡ್ರಾಪ್ಸ್ ಕೊಡ್ತಾರೆ. ಅವನಿಗೆ ಇದು ಎಫೆಕ್ಟಿವ್ ಆಗಿದೆ. ವಿಟಮಿನ್ B12 ಮತ್ತು ಐರನ್ ಡ್ರಾಪ್ಸ್ ನಾನು ಎವ್ರಿ ಡೇ ಹಾಕ್ತಾ ಇರೋದ್ರಿಂದ ಅವ್ನ ಮೈಲ್ ಸ್ಟೋನ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ. ಆ್ಯಂಡ್ ಈಗ ಅವನಿಗೆ 12 ಮಂತ್ಸ್. ಈಗ ಅವನು ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ವಿತ್ ದ ಸಪೋರ್ಟ್. ಸೊ ನೆಕ್ಸ್ಟು ಪಾಪು ಯಾವಾಗ ವಾಕ್ ಮಾಡೋದಕ್ಕೆ ಶುರುವಾಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ. ಫಸ್ಟು ಅವರು ತೆವಳ್ತಾರೆ.
ತೆವಳೋದ್ರಲ್ಲಿ ಹೇಗೆ ಸ್ಟೇಜಸ್ಸು, ಕೆಲವರು ಹಿಂಗೆ ಹೊಟ್ಟೆ ಹಾಕ್ಕೊಂಡು ಫುಲ್ಲು ಮಲ್ಕೊಂಡು ತೆವಳ್ತಾರೆ, ಕೆಲವರು ಅಂಬೆಗಾಲು ಇಟ್ಕೊಂಡು ತೆವಳ್ತಾರೆ. ಸೊ ಯಾವಾಗ ಪಾಪು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಅವರು ಪಾಪು ಅಂಬೆಗಾಲು ಇಟ್ಕೊಂಡು ನಡೆಯುತ್ತೆ ಫಸ್ಟು. ಆ್ಯಂಡ್ ಅದಾಗೆ ಅದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಎದ್ದು. ಆ್ಯಂಡ್ ನೆಕ್ಸ್ಟು ಸಪೋರ್ಟು ಇಟ್ಕೊಂಡು ನಿಂತ್ಕೊಳ್ಳೋಕೆ ಯಾವಾಗ ಸ್ಟಾರ್ಟ್ ಮಾಡ್ತಾಯಿದೆ, ವಿತಿನ್ 12 ಮಂತ್ಸ್ ಈ ಥರ ಮಾಡ್ತಾಯಿದೆ ಅಂದರೆ ನೀವು ವರಿನೇ ಪಡಬೇಕಾಗಿಲ್ಲ. ಇನ್ 1 or 2 ಮಂತ್ಸಲ್ಲಿ ಅವರು ಚೆನ್ನಾಗಿ ಓಡಾಡ್ತಾರೆ. ಓಕೆ, ಇಲ್ಲ ನನ್ನ ಪಾಪು ಬರೀ ಇನ್ನೂ ತೆವಳ್ತಾ ಇದೆ, ಕೂತ್ಕೋತಾ ಇಲ್ಲ, ವಿತ್ ದ ಸಪೋರ್ಟ್ ನಿಂತ್ಕೋತಾ ಇಲ್ಲ ಅಂದರೆ ನೋಡಿ ವಿಟಮಿನ್ B12 ಏನಾದರೂ ಕಡಿಮೆ ಇದೆಯಾ ಪಾಪು ಬಾಡಿಯಲ್ಲಿ, ಅಥವಾ ಐರನ್ ಅಂಶ ಏನಾದರೂ ಕಡಿಮೆ ಇದೆಯಾ ಅನ್ನೋದನ್ನು ನೋಡಿ. ಆರ್ ಎಲ್ಸ್ 17 ಮಂತ್ವರೆಗೂ ನೋಡಿ. ಯಾಕಂದರೆ ಪಾಪು ಸ್ವಲ್ಪ ಸ್ಲೋ ಇರ್ತವೆ, ಒಂದೊಂದು ಬೇಗನೆ ಅಚೀವ್ ಮಾಡ್ತಾರೆ. ಏನಾಗುತ್ತೆ, ಅಪ್ ಟು 17th ಮಂತ್ ಪಾಪು ಓಡಾಡ್ತಾ ಇಲ್ಲ ಇನ್ನೂ ಅಂತ ಹೇಳಿದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಫಿಸಿಯೋಥೆರಪಿ ಕೊಡ್ತಾರೆ. ಆವಾಗ ಪಾಪು ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ನೀವು ಬೇಬಿ ಮೈಲ್ಸ್ಟೋನಲ್ಲಿ ಅಂದರೆ ಅವರು ಮಾತಾಡೋದಕ್ಕೆ ಶುರು ಮಾಡಬೇಕು. ಅವ್ರು ಅಟ್ಲೀಸ್ಟ್ ಕಿರ್ಚಬೇಕು ಆ್ಯಂಡ್ ಏನಾದರೂ ಹೇಳ್ತಾ ಇರಬೇಕು, ಹೂ ಅಂತ ಇರಬೇಕು. ಏನೂ ಸೌಂಡೇ ಮಾಡಿಲ್ಲ ಪಾಪು ಅಂದರೆ ನೀವು ಅವಾಗೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನೀವು ಪೇರೆಂಟ್ಸ್ ಏನು ಮಾಡಿ, ಎಕ್ಸ್ಪೆಷಲಿ ಅಮ್ಮಂದಿರು ಇದನ್ನು ಚೆಕ್ ಮಾಡಿ. ಸೊ ಈ ಫ್ಯಾಕ್ಟರ್ಸ್ ಯಾವುದಾದ್ರೂ ಪಾಪುಲ್ ಇದೆಯಾ, ಕಡಿಮೆ ಇದೆಯಾ, ಮೀನ್ಸ್ ವಿಟಮಿನ್ D ಅಥವಾ ವಿಟಮಿನ್ B12, ಐರನ್ ಏನಾದರೂ ಕಡಿಮೆ ಇದೆಯಾ, ಒಂದ್ಸಲ ಫಸ್ಟು ಡಾಕ್ಟ್ರಿಗೆ ತೋರಿಸಿ. ಆ್ಯಂಡ್ ಎಲ್ಲ ಓಕೆ ಅಂತಂದರೆ ಅವರು ಸ್ವಲ್ಪ ನಿಧಾನ ಆದರೂ ಎದ್ದು ನಿಂತ್ಕೋತಾರೆ. ಆರ್ ಎಲ್ಸ್ ಎನಿ ಆಫ್ ದಿಸ್ ಡಿಫಿಷಿಯನ್ಸಿ ಇತ್ತು ಅಂದರೆ ಅವರಿಗೆ ಟ್ರೀಟ್ಮೆಂಟ್ನ ಕೊಡಿಸ್ಬೇಕಾಗತ್ತೆ ನೀವು. ಸೊ ಹೌ ಟು ಎನ್ಕರೇಜ್ ಬೇಬಿ ವಾಕಿಂಗ್. ನೀವು ಬೇಬಿ ವಾಕಿಂಗ್ನ ಹೇಗೆ ಎನ್ಕರೇಜ್ ಮಾಡ್ಬೋದು, ಯಾವಾಗ ನೀವು ಎನ್ಕರೇಜ್ ಮಾಡಬೇಕಂದ್ರೆ ಬೇಬಿ ವಿತ್ ದ ಸಪೋರ್ಟ್ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂದಾಗ ಆವಾಗ ನೀವು ಬೇಬಿನ ವಾಕ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ಬೋದು. ಸೊ ಯಾವ ರೀತಿ ಎನ್ಕರೇಜ್ ಮಾಡ್ಬೋದಪ್ಪ ಅಂದರೆ, ಫಸ್ಟ್ ಥಿಂಗ್, ನೀವು ಎವ್ರಿಡೇ ಬೇಬಿ ಇದೆ ಮನೇಲಿ ತೆವಳ್ತಾ ಇದೆ, ಓಡಾಡ್ತಾ ಇದೆ ಅಂದರೆ ನೀವು ಮನೇನ ನೀಟಾಗಿ ಒರೆಸಿ ಗುಡಿಸಿ ಇಟ್ಕೋಬೇಕು. ಯಾಕಂದರೆ ಬ್ಯಾಕ್ಟೀರಿಯಾ ಇರುತ್ತಲ್ವ, ಪಾಪು ಏನು ಬೇಕೋ ಅದು ಕೆಳಗಡೆ ಬಿಸಾಕತ್ತೆ, ಬ್ಯಾಗ್ ಇಟ್ಕೊಳ್ಳುತ್ತೆ. ಸೊ ಅದರಿಂದ ನೀವು ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಬೇಕು. ಸೊ ನೆಕ್ಸ್ಟು ಅದಕ್ಕೆ ಅಡ್ಡ ಏನು ಸಿಗದೇ ಇರೋ ಹಾಗೆ ಎಲ್ಲ ಥಿಂಗ್ಸ್ನು ಸ್ವಲ್ಪ ಕ್ಲಿಯರ್ ಮಾಡಬೇಕು ಅದ್ರ ಸುತ್ತಮುತ್ತ. ಆ್ಯಂಡ್ ನೆಕ್ಸ್ಟು ಅವರು ತಲೆಗೆ ಸೇಫ್ಟಿ ವೇರ್ಸ್ನ ಹಾಕಬೇಕು. ಯಾಕಂದರೆ ಅವ್ರು ಸಡನ್ನಾಗಿ ಬೀಳ್ತಾರೆ, ಹೇಳ್ತಾರೆ, ಅದು ಕಾಮನ್ನು. ಅವರು ವಾಕ್ ಮಾಡೋಕ್ಕೆ ಶುರು ಮಾಡಿದಾಗ ಅಥವಾ ನಿಂತ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಬೀಳ್ತಾರೆ, ಹೇಳ್ತಾರೆ. ಸೊ ಅದರಿಂದ ನೀವು ಆದಷ್ಟು ಅವರಿಗೆ ಸೇಫ್ಟಿ ಥಿಂಗ್ಸ್ನ ತಲೆಗೆ ಹಾಕಬೇಕು. ಆ್ಯಂಡ್ ಈವನ್ ಮಂಡಿಗೆ ಕೂಡ ಮಂಡಿದು ಸಾಕ್ಸ್ ಬರುತ್ತೆ, ಸೊ ಅದನ್ನು ಕೂಡ ಹಾಕ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಫ್ಯಾಕ್ಟರ್, ಅವ್ರಿಗೆ ಇಷ್ಟವಾದ ಟಾಯ್ಸ್ನ ರೂಮ್ ತುಂಬ ಹರಡಿ ಅವ್ರು ಓಡಾಡೋದಕ್ಕೆ ಎನ್ಕರೇಜ್ ಮಾಡಿ. ಆ್ಯಂಡ್ ನೀವು ಸ್ವಲ್ಪ ಬೇಬೀಸ್ನ ಹಿಡ್ಕೊಂಡು ಸ್ವಲ್ಪ ವಾಕ್ ಮಾಡೋದಕ್ಕೆ ಟ್ರೈ ಮಾಡಿಸ್ಬೇಕು. ಆ್ಯಂಡ್ ಮೇಯ್ನ್ ಫ್ಯಾಕ್ಟರ್ ಅದಕ್ಕೆ ನಾವು ಎಷ್ಟು ಆಟ ಆಡಿಸ್ತೀವಿ ಅಷ್ಟು ಅದು ಬೇಗ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು ಎಲ್ಲ ಕಲಿಯುತ್ತೆ. ಯಾಕಂದರೆ ಜಾಯ್ಫುಲ್ಲಿ ಅವರಿಗೆ ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ನಾವು ಕಲಿಸ್ಬೇಕಾಗತ್ತೆ. ಎಲ್ಲ ಆದಷ್ಟು ಅಮ್ಮಂದಿರ ಕೈಯಲ್ಲಿರುತ್ತೆ ಅದು. ಆ್ಯಂಡ್ ಈವನ್ ಅಪ್ಪಂದಿರ ಕೈಯಲ್ಲಿ. ಮದರ್ಸ್ ಯಾರು ಡಿಸ್ಕರೇಜ್ ಮಾಡ್ಕೋಬೇಕಾಗಿಲ್ಲ. ಬೇಬಿ ಮೈಲ್ಸ್ಟೋನ್ ಸ್ವಲ್ಪ ಲೇಟ್ ಆಗುತ್ತೆ ಕೆಲವು ಬೇಬೀಸಲ್ಲಿ. ಸೊ ಈ ಥರ ಡೆಫಿಷಿಯನ್ಸಿ ಇರ್ಬೋದು, ಆರ್ ಎಲ್ಸ್ ಎಲ್ಲ ಚೆನ್ನಾಗಿದ್ದು ಆರೋಗ್ಯ ಚೆನ್ನಾಗಿದ್ದು ಕೆಲವೊಂದು ಸಲ ಸ್ವಲ್ಪ ನಿಧಾನ ಆಗ್ಬೋದು. ವೆಯ್ಟ್ ಫಾರ್ ದ 17th ಮಂತ್ ಅಷ್ಟೇ ನಾನು ಹೇಳೋದು. ಈ ಥರ ಡಿಸ್ಕರೇಜ್ ಮಾಡ್ಕೊಳ್ಳೋದು ನಮ್ಮನ್ನು ನಾವೇ, ಅಮ್ಮಂದಿರು, ಬೇರೆ ಬೇಬಿ ನಡೀತಾ ಇದೆ, ನಮ್ಮ ಬೇಬಿ ನಡೀತಾ ಇಲ್ಲ, ನಾನೇನಾದರೂ ಅದನ್ನು ಕರೆಕ್ಟ್ ರೀತಿಯಲ್ಲಿ ಬೆಳೆಸ್ತಾ ಇಲ್ವಾ, ನಾನೇನಾದರೂ ಅದಕ್ಕೆ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಏನೂ ಕೊಡ್ತಾ ಇಲ್ವಾ. ಸೊ ಈ ರೀತಿ ಯೋಚನೆ ಬಂದ್ಬಿಡುತ್ತೆ. ಈವನ್ ನನಗೂ ಆ ಯೋಚನೆ ಬಂದಿತ್ತು. ಬಟ್ ಆ ರೀತಿ ಯೋಚನೆ ಮಾಡಬೇಡಿ. ಎಲ್ಲ ಬೇಬಿ ಮೈಲ್ಸ್ಟೋನ್ ಬೇರೆ ಇರುತ್ತೆ. ಆ್ಯಂಡ್ ಈವನ್ ಅವ್ರಿಗೆ ಈ ಥರ ಡೆಫಿಷಿಯನ್ಸಿ ಇದ್ದರೂ ಕೂಡ ಕೆಲವೊಂದು ಸಲ ಆಗೋಲ್ಲ. ವೆಯ್ಟ್ ಫಾರ್ ದ 17th ಮಂತ್ವರೆಗೂ ಅವ್ರು ವಾಕ್ ಮಾಡಿಲ್ಲ, ಎದ್ದು ನಿಂತು ಅವರೇ ಸಪೋರ್ಟ್ ಇಲ್ಲದೆ ವಾಕ್ ಮಾಡಿಲ್ಲ ಅಂದರೆ ಆವಾಗ ನೀವು ಫಿಸಿಯೋಥೆರಪಿನ ಕೊಡಿಸಿ. ಇಷ್ಟೇ ಗೈಸ್. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ನ ನಾನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.